ಅನ್ನೋದು ಭಾಳಷ್ಟು ಲೇಖಕರ ಕಲಾಕಾರರ ಅಭಿಪ್ರಾಯ. ಯಾಕಂದ್ರೆ ಈಗಾಗಲೇ ಹಲವು ಸಲ ನಮ್ಮಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ನಮ್ಮ ಸಾಹಿತಿಗಳು ಪ್ರತಿಭಟನಾಕಾರರಲ್ಲ, ಪ್ರತಿಭಟನೆಗೆ ಹಿಂಬಾಗುವಂಥ ಕಾವ್ಯ ರಚನೆ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೂ ಯಾಕೋ ಏನೋ ಪ್ರತಿಭಟನೆಯನ್ನು ನೇರವಾಗಿ ಮಾಡಲಾರ್ದ ಒಂದು ರೀತಿಯಿಂದ ಪ್ರೀತಿ ವಿಶ್ವಾಸದಿಂದ ಅಥವಾ ಕಾಂತಾ ಸಂಹಿತದಿಂದ ಹೇಳೋ ಪ್ರಯತ್ನ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೇಕಾಗಿದೆ. ಯಾಕೆಂದರೆ ಅವ್ರನ್ನ ಪಾಪ ಅವ್ರಿಗೆ ಏನಾದರೂ ಅಂದರೂ ತೊಂದರೆ ಇಲ್ಲ. ಯಾಕಂದ್ರೆ ಸೂಕ್ಷ್ಮ ಮನಸ್ಸಿನವರು ಬಿಟ್ಟರು ಒಂದು ತೊಂದರೆ ಇಲ್ಲ. ಯಾಕಪ್ಪ ಸೂಕ್ಷ್ಮ ಮನಸ್ಸಿನವರು, ಯಾಕಂದರೆ ಅವ್ರ ತಪ್ಪುಗಳು ಅವ್ರಿಗೆ ಗೊತ್ತಾಗಬೇಕಾಗ್ತದೆ. ಕೆಲವೊಮ್ಮೆ ಪ್ರತಿಭಟನಾತ್ಮಕವಾಗಿ ಕೆಲವೊಮ್ಮೆ ಹೇಳಬೇಕಾಗ್ತದೆ. ಬಂಡಾಯ ಸಾಹಿತ್ಯ ಉಟ್ಕೊಂಡಿದ್ದಾನೆ ಅಲ್ಲ, ಸಾಕಾಗಿ ಹೋಗಿರ್ತಾರೆ. ನವೋದಯ ಕಾವ್ಯ, ನವ್ಯ ಕಾವ್ಯ, ನವ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಕವಿಗೆ ಗೊತ್ತಾಗೋಂಗಿಲ್ಲ. ಒಂದು 10 ವರ್ಷ ಬಿಟ್ಟು ಅವನ ಕಾವ್ಯ ಅವರ ಓದಿರ ಕವಿ ನವ್ಯ ಕವಿ ಓದಿದ್ರೆ ಅವ್ರಿಗೂ ಅರ್ಥ ಆಗ್ತಾರೆ. ಕೆಲ ಮರೆತು ಹೋಗ್ಬಿಟ್ಟಿದ್ರೆ ಏನು ಬರೆದಿದ್ದೆ ಆ ಸಂದರ್ಭದಲ್ಲಿ ಅಂತಾರೆ. ನವ್ಯ ಕವಿಗಳು ಹಿಂಗೆ ಇಂಡೈರೆಕ್ಟ್ ಹೇಳುವಂಥದ್ದು, ಮತ್ತು ಇಂಡೈರೆಕ್ಟ್ ಇದೆಲ್ಲ ಮನೆಯುವಂಥ ವಿಷಯ ಎಲ್ಲ ವ್ಯವಸ್ಥೆ ಬದಲಾಗುವಂಥದ್ದು ಅಲ್ಲ. ಆದರೆ ಅದು ತಪ್ಪಂತಲ್ಲ. ಯಾಕಂದರೆ ಮನಸ್ಸು ಪರಿವರ್ತನೆ ಮಾಡೋದು ಗಾಂಧೀಜಿಯವ್ರ ವಿಚಾರ. ಹೀಗಾಗಿ ಮನಸ್ಸು ಪರಿವರ್ತನೆ ಒಟ್ಟು ಹೆಲ್ಪ್ ಆಗ್ತಾವೆ ಅಷ್ಟು, ಅದು ಪೂರ್ಣ ಪ್ರಮಾಣದ ಬದಲಾಗುವುದಿಲ್ಲ ಅನ್ನೋದು ನಾವು ನೋಡ್ತಾ ಬಂದಿದ್ದೀವಿ. ಈ ದಿಶೆಯಲ್ಲೇ ಒಂದು ಬಂಡಾಯಗಾರತಿ ಆದಂತಹ ಬಾನು ಮುಸ್ತಾಕ್ ಅವ್ರಿಗೆ ಒಂದು ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದು ನಿಶ್ಚಿತವಾಗಿಯೂ ಭಾಳ ಬೆಸ್ಟ್ ಕೆಲಸ, ಮತ್ತು ಅವ್ರಿಂದ ಸ್ವೀಕಾರ ಮಾಡಬೇಕಾಗ್ತದೆ. ಯಾಕೆಂದರೆ ಹೊರಗಿನಿದ್ರು ಟೀಕಾ ಹೇಳಿ ನಿಮಗೆ ಹೊರಗಿನ ಟೀಕಾ ಮಾಡೋದು ಭಾಳ ಸ್ವಲ್ಪ. ಇವತ್ತು ಅನ್ನ ಹಜಾರಾಗಿದ್ದು ನಮ್ಮ ಕೇಜ್ರಿವಾಲ್ ಯಾಕೆ ಗ್ರೇಟ್